ಸರ್ ಹೇಳಿ ಸರ್, ಈಗ ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಿದ್ದಾರೆ ಅವರಿಗೆ, ಮನೋರಂಜನ್ ಅವರಿಗೆ. ಆದರೆ ಇಲ್ಲಿವರೆಗೂ ಕೂಡ ಪ್ರತಾಪ್ ಸಿಂಹ ಅವರನ್ನ ವಿಚಾರಣೆ ಮಾಡೋದಾಗಲಿ ಅಥವಾ ಏನು ಅವರಿಂದ ಮಾಹಿತಿ ತಗೊಳ್ಳೋದನ್ನ ಕೇಂದ್ರ ಸರ್ಕಾರ ಅಥವಾ ಪೊಲೀಸರು ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಈಗ ಅವರು ಇದೇನು ಸಣ್ಣ ವಿಚಾರ ಅಲ್ಲ, ಭಾಳ ಗಂಭೀರವಾದಂಥ ವಿಚಾರ. ಒಂದು ಪಾರ್ಲಿಮೆಂಟ್ ಒಳಗಡೆ ಈ ರೀತಿ ಚಟುವಟಿಕೆ ನಡೆದಿದೆ ಅಂದರೆ ಆ ಕ್ಷಣದಲ್ಲಿ ತನಿಖೆ ಪ್ರಾರಂಭ ಆಗಬೇಕಾಗಿತ್ತು. ಅದಕ್ಕೆ ಪ್ರತಾಪ್ ಸಿಂಹ ಪಾತ್ರ ಏನು, ಅವ್ರಿಗೆ ಬ್ಯಾಕ್ಗ್ರೌಂಡ್ ಏನು, ಇದಕ್ಕೆ ಅವರ ದೇಶದ ಭದ್ರತೆಯೂ ಬೇಕಿಲ್ಲ, ಏನೂ ಬೇಕಿಲ್ಲ. ಅವರಿಗೆ ಇಂಥ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ಯಾವತ್ತೂ ನಡೆದಿಲ್ಲ, ಮುಂದೆನೂ ನಡೀಬಾರ್ದು. ಇದನ್ನು ನಾವು ಇಡೀ ರಾಷ್ಟ್ರದ 130 ಕೋಟಿ ಜನನೂ ಖಂಡಿಸ್ತೀವಿ. ಇದರಲ್ಲಿ ಎರಡನೇ ಮಾತೇ ಇಲ್ಲ. ಯಾರೂ ಇದನ್ನು ಒಪ್ಪುವಂಥದ್ದಿಲ್ಲ. ಅವರನ್ನು ಯಾರು ಒಪ್ತಾರೆ ಅವ್ರು ಹೇಳೋಕ್ಕಾಗದೇ ಇರ್ಬೋದು, ಇಂಡೈರೆಕ್ಟಾಗಿ BJPನ ಬೆಂಬಲಿಸುವಂಥ ಸಾರ್ವಜನಿಕರು ಸಹ ಇದನ್ನು ಒಪ್ಪಲ್ಲ. ರಕ್ಷಣೆ ಮಾಡುವಂಥ ಕೆಲಸ ಇಂಡೈರೆಕ್ಟಾಗಿ ಅದೇ ತಾನೇ ಅರ್ಥ. ಇನ್ನೇನು ಅದೇ ಇಂಡೈರೆಕ್ಟಾಗಿ ರಕ್ಷಣೆ ಮಾಡೋದು. ಸರ್ ಹೇಳಿ ಸರ್, ಈಗ ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಿದ್ದಾರೆ ಅವರಿಗೆ, ಮನೋರಂಜನ್ ಅವರಿಗೆ. ಆದರೆ ಇಲ್ಲಿವರೆಗೂ ಕೂಡ ಪ್ರತಾಪ್ ಸಿಂಹ ಅವರನ್ನ ವಿಚಾರಣೆ ಮಾಡೋದಾಗಲಿ ಅಥವಾ ಏನು ಅವರಿಂದ ಮಾಹಿತಿ ತಗೊಳ್ಳೋದನ್ನ ಕೇಂದ್ರ ಸರ್ಕಾರ ಅಥವಾ ಪೊಲೀಸರು ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಈಗ ಅವರು ಇದೇನು ಸಣ್ಣ ವಿಚಾರ ಅಲ್ಲ, ಭಾಳ ಗಂಭೀರವಾದಂಥ ವಿಚಾರ. ಒಂದು ಪಾರ್ಲಿಮೆಂಟ್ ಒಳಗಡೆ ಈ ರೀತಿ ಚಟುವಟಿಕೆ ನಡೆದಿದೆ ಅಂದರೆ ಆ ಕ್ಷಣದಲ್ಲಿ ತನಿಖೆ ಪ್ರಾರಂಭ ಆಗಬೇಕಾಗಿತ್ತು. ಅದಕ್ಕೆ ಪ್ರತಾಪ್ ಸಿಂಹ ಪಾತ್ರ ಏನು, ಅವ್ರಿಗೆ ಬ್ಯಾಕ್ಗ್ರೌಂಡ್ ಏನು, ಇದಕ್ಕೆ ಅವರ ದೇಶದ ಭದ್ರತೆಯೂ ಬೇಕಿಲ್ಲ, ಏನೂ ಬೇಕಿಲ್ಲ. ಅವರಿಗೆ ಇಂಥ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ಯಾವತ್ತೂ ನಡೆದಿಲ್ಲ, ಮುಂದೆನೂ ನಡೀಬಾರ್ದು. ಇದನ್ನು ನಾವು ಇಡೀ ರಾಷ್ಟ್ರದ 130 ಕೋಟಿ ಜನನೂ ಖಂಡಿಸ್ತೀವಿ. ಇದರಲ್ಲಿ ಎರಡನೇ ಮಾತೇ ಇಲ್ಲ. ಯಾರೂ ಇದನ್ನು ಒಪ್ಪುವಂಥದ್ದಿಲ್ಲ. ಅವರನ್ನು ಯಾರು ಒಪ್ತಾರೆ ಅವ್ರು ಹೇಳೋಕ್ಕಾಗದೇ ಇರ್ಬೋದು, ಇಂಡೈರೆಕ್ಟಾಗಿ BJPನ ಬೆಂಬಲಿಸುವಂಥ ಸಾರ್ವಜನಿಕರು ಸಹ ಇದನ್ನು ಒಪ್ಪಲ್ಲ. ರಕ್ಷಣೆ ಮಾಡುವಂಥ ಕೆಲಸ ಇಂಡೈರೆಕ್ಟಾಗಿ ಅದೇ ತಾನೇ ಅರ್ಥ. ಇನ್ನೇನು ಅದೇ ಇಂಡೈರೆಕ್ಟಾಗಿ ರಕ್ಷಣೆ ಮಾಡೋದು.